ಓಕೆ, ಇವಾಗ ಇದು ಕನ್ಸ್ಟ್ರಕ್ಷನ್ ಆಫ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್. ಈ ಚಾಪ್ಟರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ತುಂಬ ಈಸಿಯಾಗಿದೆ, ಒಂದೇ ಒಂದು ಕನ್ಸ್ಟ್ರಕ್ಷನ್ನು. ಸೊ ಇದು ಹೆಂಗೆ ಮಾಡೋದು ಅಂತ ಕಲಿಯೋಣ, ಆಯಿತಾ? ಸೊ ನಮಗೆ ಯಾವ್ದಾರ ಒಂದು ಸರ್ಕಲ್ ಕೊಟ್ಟಿರ್ತಾರೆ. ನಮಗೆ ಸರ್ಕಲ್ ಯಾವ್ದಾರು ಕೊಟ್ಟಿರ್ತಾರೆ ಕ್ವೆಶ್ಚನಲ್ಲಿ. ಈ ಸರ್ಕಲ್ ಸೆಂಟರ್ ಓ ಅಂತ ಕರೆಯೋಣ. ಮತ್ತು ಈ ಸರ್ಕಲ್ ಆಚೆ ಯಾವ್ದಾರೋ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ಈ ಪಾಯಿಂಟ್ ಪಿ ಅಂತ ಹೆಸರು ಕರೆಯೋಣ. ಸೊ ಕ್ವೆಶ್ಚನಲ್ಲಿ ಏನು ಮಾಡಬೇಕು, ಪಿಯಿಂದ ಈ ಸರ್ಕಲ್ಗೆ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು, ಆಯಿತಾ? ಸೊ ನಿಮಗೆ ಸರ್ಕಲ್ ಚಾಪ್ಟರಲ್ಲಿ ಆಗಲೇ ಕಲ್ತಿರ್ತೀರ, ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಅ ಸರ್ಕಲಿಂದ 2 ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಸೊ ಆ 2 ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಆಗಿರುತ್ತೆ ಅಲ್ವಾ? ಸೊ ಈ ಕನ್ಸ್ಟ್ರಕ್ಷನ್ಸ್ನ ಹೆಂಗೆ ಮಾಡೋದು ಅಂತ ಕಲಿಯೋಣ. ಫಸ್ಟ್ ಸ್ಟೆಪ್ ತುಂಬ ಈಸಿ. ಈ ಸೆಂಟರ್ ಆಫ್ ದ ಸರ್ಕಲ್ ಓ ಮತ್ತು ಎಕ್ಸ್ಟರ್ನಲ್ ಪಾಯಿಂಟ್ ಆಚೆ ಇರೋದು ಪಾಯಿಂಟ್ ಪಿನ ಜಾಯಿನ್ ಮಾಡೋದು, ಆಯಿತಾ? ಸೊ ಈ 2 ಪಾಯಿಂಟ್ನ ಜಾಯಿನ್ ಮಾಡೋಣ. ಸೊ ಈ 2 ಪಾಯಿಂಟ್ ಜಾಯಿನ್ ಮಾಡಾದ್ಮೇಲೆ ಈ ಓ ಪಿ ಲೈನ್ಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಬೇಕು. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಲೇ ಒಂದು ಕ್ವೆಶ್ಚನಲ್ಲಿ ಮಾಡಿದ್ವಲ್ವ, ಸೊ ಅದೇ ಥರ ಬೈಸೆಕ್ಟರ್ ಮಾಡಬೇಕು. ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ನಿಮ್ಮ ಕಾಂಪಸ್ ತೊಗೊಳ್ಳಿ, ಪಾಯಿಂಟ್ ಪಿ ಅಲ್ಲಿ ಕಾಂಪಸ್ ಇಡಿ. ಸೊ ಈ ಲೈನ್ಗಿಂತ ಸ್ವಲ್ಪ ಕಮ್ಮಿ, ನಿಮ್ಮ ಇಷ್ಟ, ಅಂದರೆ ಸ್ವಲ್ಪ ಕಮ್ಮಿ ಇರಬೇಕು. ಒಂದು ಕಾಂಪಸ್ ಮೆಷರ್ಮೆಂಟ್ ತೊಗೊಳ್ಳಿ, ಮತ್ತು ಪಿ ಅಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಒಂದು ಆರ್ಕ್ ಕಟ್ ಮಾಡಿ, ಕೆಳಗಡೆ ಒಂದು ಆರ್ಕ್ ಕಟ್ ಮಾಡಿ. ಮತ್ತು ಅದೇ ಕಾಂಪಸ್ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಪಾಯಿಂಟ್ ಓ ಅಲ್ಲಿ ಮೇಲ್ಗಡೆ ಒಂದು ಆರ್ಕ್ ಕಟ್ ಮಾಡಿ, ಕೆಳಗಡೆ ಒಂದು ಆರ್ಕ್ ಕಟ್ ಮಾಡಿ, ಆಯಿತಾ? ಈ 2 ಆರ್ಕ್ಗಳು ಇಂಟರ್ಸೆಕ್ಟ್ ಆಗಬೇಕು. ಸೊ ಆ 2 ಆರ್ಕ್ ಮಾಡಾದ್ಮೇಲೆ ಈ 2 ಪಾಯಿಂಟ್ನ ಜಾಯಿನ್ ಮಾಡಬೇಕು. ಸೊ ಈ 2 ಪಾಯಿಂಟ್ ಜಾಯಿನ್ ಮಾಡಾದ್ಮೇಲೆ ಇದು ಮಿಡ್ ಪಾಯಿಂಟ್ ಆಫ್ ಓ ಪಿ ಅಲ್ವಾ ಆಗುತ್ತೆ, ಯಾಕೆಂದರೆ ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮತ್ತು ಇದು ಆ್ಯಂಗಲ್ 90 ಡಿಗ್ರೀಸ್ ಆಗುತ್ತೆ. ಸೊ ಇದಕ್ಕೆ ಪಾಯಿಂಟ್ ಎಮ್ ಅಂತ ಕರೆಯೋಣ, ಮಿಡ್ ಪಾಯಿಂಟ್ ಎಮ್ ಅಂತ ಕರೆಯೋಣ, ಆಯಿತಾ? ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ತುಂಬ ಈಸಿಯಾಗಿದೆ. ಆ ನೆಕ್ಸ್ಟ್ ಸ್ಟೆಪ್ ಮಾಡಾದ್ಮೇಲೆ ನಮ್ಮ ಟ್ಯಾಂಜೆಂಟ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು, ಎಮ್ಮಲ್ಲಿ ನಿಮ್ಮ ಕಾಂಪಸ್ ಇಟ್ಕೊಳ್ಳಿ, ಮತ್ತು ಎಮ್ ಓ ಎಷ್ಟು ಡಿಸ್ಟೆನ್ಸ್ ಇದೆ ಕಾಂಪಸಲ್ಲಿ ಮೆಷರ್ ಮಾಡಿ. ಸೊ ಅದಾದಮೇಲೆ ಎಮ್ನ ಸೆಂಟರ್ ಇಟ್ಕೊಂಬಿಟ್ಟು ಮೇಲ್ಗಡೆ ಒಂದು ಕಟ್ ಮಾಡಿ, ಕೆಳಗಡೆ ಒಂದು ಕಟ್ ಮಾಡಿ, ಆಯಿತಾ? ಸೊ ಈ 2 ಕಟ್ ಮಾಡಾದ್ಮೇಲೆ ಇದು ನಮಗೆ ಟ್ಯಾಂಜೆಂಟ್ ಪಾಯಿಂಟ್ ಬರುತ್ತೆ. ಈ ಪಾಯಿಂಟಿಗೆ ಕ್ಯೂ ಅಂತ ಹೆಸರು ಕೊಡೋಣ, ಈ ಪಾಯಿಂಟಿಗೆ ಆರ್ ಅಂತ ಹೆಸರು ಕೊಡೋಣ. ಸುಮ್ಮನೆ ಪಿ ಆರ್ ಮತ್ತು ಪಿ ಕ್ಯೂ ಜಾಯಿನ್ ಮಾಡಿದ್ರೆ ನಮ್ಮ ಟ್ಯಾಂಜೆಂಟ್ಸ್ ಬರುತ್ತೆ, ಆಯಿತಾ? ಮತ್ತು ಇದು ಓ ಕ್ಯೂ ಮತ್ತು ಓ ಆರ್ ಜಾಯಿನ್ ಮಾಡಿದ್ರೆ ಏನು ಬರುತ್ತೆ, ಓ ಕ್ಯೂ ಓ ಆರ್. ಸೊ ಈ ಆ್ಯಂಗಲ್ ಯಾವತ್ತು 90 ಡಿಗ್ರೀಸ್ ಆಗಿರುತ್ತೆ. ಇದು ಸರ್ಕಲ್ಸ್ ಚಾಪ್ಟರಲ್ಲಿ ಕಲ್ತಿರ್ತೀರ ಅಲ್ವಾ? ಸೊ ಇದು ಪಿ ಕ್ಯೂ ಮತ್ತು ಪಿ ಆರ್ ನಮ್ಮದು ಬೇಕಾಗಿರೋದು ಟ್ಯಾಂಜೆಂಟ್ಸ್. ಸೊ ಇದು ತುಂಬ ಈಸಿಯಾಗಿದೆ. ಸ್ಟೆಪ್ಸ್ ಏನು ಮಾಡಬೇಕು ಅಂತ ನೋಡಿ. ಸರ್ಕಲ್ ಕೊಟ್ಟಿರ್ತಾರೆ, ಆ ಸರ್ಕಲಿಂದ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಕೊಟ್ಟಿರ್ತಾರೆ. ಆ 2 ಸೆಂಟರ್ ಆಫ್ ದ ಸರ್ಕಲ್ ಮತ್ತು ಎಕ್ಸ್ಟರ್ನಲ್ ಪಾಯಿಂಟ್ ಜಾಯಿನ್ ಮಾಡಿಬಿಟ್ಟು ಅದರದ್ದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ತೊಗೊಳ್ಳಿ. ಮತ್ತು ಮಿಡ್ ಪಾಯಿಂಟ್ ಏನು ಬರುತ್ತೋ ಆ ಮಿಡ್ ಪಾಯಿಂಟಿಂದ ಸರ್ಕಲ್ ಸೆಂಟರ್ದು ರೇಡಿಯಸ್ ತೊಗೊಂಬಿಟ್ಟು ಸರ್ಕಲಲ್ಲಿ 2 ಪಾಯಿಂಟ್ ಕಟ್ ಮಾಡಿ. ಆ 2 ಪಾಯಿಂಟ್ನ ಎಕ್ಸ್ಟರ್ನಲ್ ಪಾಯಿಂಟಿಗೆ ಜಾಯಿನ್ ಮಾಡಿದ್ರೆ ನಮ್ಮದು ಟ್ಯಾಂಜೆಂಟ್ಸ್ ಬರುತ್ತೆ, ಆಯಿತಾ? ಸೊ ನಮ್ಮದು ರಿಕ್ವೈರ್ಡ್ ಟ್ಯಾಂಜೆಂಟ್ಸ್ ಏನು, ಪಿ ಕ್ಯೂ ಮತ್ತು ಪಿ ಆರ್ ಆರ್ ದ ಟ್ಯಾಂಜೆಂಟ್ಸ್. ಸೊ ಇದು ಟ್ಯಾಂಜೆಂಟ್ಸ್ ಏನಾಗುತ್ತೆ, ಸರ್ಕಲ್ದು ಬರೀ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಆಗುತ್ತೆ. ಸೊ ಇದು ಎಕ್ಸ್ಟೆಂಡ್ ಮಾಡಿದ್ರೆ ಬರೀ ಒಂದು ಪಾಯಿಂಟಲ್ಲಿ ಟಚ್ ಆಗುತ್ತೆ, ಆಯಿತಾ? ಸೊ ಆ ಟಚ್ ಆಗಿರೋದು ಪಾಯಿಂಟ್ ನಾವು ಕಂಡು ಹಿಡ್ತಿದ್ದೀವಿ, ಕ್ಯೂ ಮತ್ತು ಆರ್. ಓಕೆ, ಇವಾಗ ನಾವು ಎಕ್ಸಸೈಸ್ 11.2 ಮಾಡೋಣ. ಇದು ಚಾಪ್ಟರಲ್ಲಿ ಲಾಸ್ಟ್ ಎಕ್ಸಸೈಸ್. ಸೊ ಫಸ್ಟ್ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್. ಸೊ ಅದೇ ಥರ ಟ್ಯಾಂಜೆಂಟ್ ಕನ್ಸ್ಟ್ರಕ್ಟ್ ಮಾಡಬೇಕು, 2 ಟ್ಯಾಂಜೆಂಟ್, ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್. ಆ ಸರ್ಕಲ್ದು ರೇಡಿಯಸ್ 6 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ನಿಮ್ಮ ಕಾಂಪಸ್ ತೊಗೊಂಬಿಟ್ಟು 6 ಸೆಂಟಿಮೀಟರ್ಸ್ದು ಸರ್ಕಲ್ ಮಾಡಿ, ಆಯಿತಾ? ಸೊ ಆ ಎಕ್ಸ್ಟರ್ನಲ್ ಪಾಯಿಂಟ್ ಎಲ್ಲಿದೆ, 10 ಸೆಂಟಿಮೀಟರ್ಸ್ ಅವೇ ಫ್ರಮ್ ದ ಸೆಂಟರ್ ಅಂತ ಹೇಳಿದ್ದಾರೆ, ಆಯಿತಾ? ಸೊ ಓ ಇಂದ 10 ಸೆಂಟಿಮೀಟರ್ಸ್ ಲೈನ್ ಡ್ರಾ ಮಾಡಿ, ಆಯಿತಾ? ಎಲ್ಲಿ ಬೇಕಾದರೂ ಇಲ್ಲಿರ್ಬೋದು, 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 ಎಲ್ಲಿ ಜಾಗ ಇದೋ 10 ಸೆಂಟಿಮೀಟರ್ಸ್ ಲೈನ್ ಡ್ರಾ ಮಾಡಿ.
ಮತ್ತು ಈ 10 ಸೆಂಟಿಮೀಟರ್ಸ್ ಲೈನ್ ಡ್ರಾ ಆದಮೇಲೆ ಇದು ನಮ್ಮದು ಪಾಯಿಂಟ್ ಪಿ, ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಅಂತ ಬರುತ್ತೆ. ಸೊ ಇವಾಗ ನಮ್ಮದು ಎಕ್ಸ್ಟರ್ನಲ್ ಪಾಯಿಂಟ್ ಬಂತು, ಸರ್ಕಲ್ ಸೆಂಟರ್ ಬಂತು, ಅದರದ್ದು ಬೈಸೆಕ್ಟರ್ ಮಾಡೋಣ ಆಯಿತಾ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಕ್ಕೆ ಆ ಲೈನ್ಗಿಂತ ಸ್ವಲ್ಪ ಕಮ್ಮಿ ಮೆಷರ್ಮೆಂಟ್ ತೊಗೊಂಬಿಟ್ಟು ನಿಮ್ಮ ಇಷ್ಟ 2 ಆರ್ಕ್ ಕಟ್ ಮಾಡೋಣ ಮೇಲ್ಗಡೆ, ಮತ್ತು ಕೆಳಗಡೆನೂ 2 ಆರ್ಕ್ ಕಟ್ ಮಾಡೋಣ ಆಯಿತಾ. ಈ 2 ಆರ್ಕ್ ಕಟ್ ಆದಮೇಲೆ ಜಾಯಿನ್ ಮಾಡೋಣ. ಸೊ ಇದು ನಮ್ಮದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಈ ಮಿಡ್ ಪಾಯಿಂಟಿಗೆ ಎಮ್ ಅಂತ ಹೆಸರು ಕರೆಯೋಣ. ಸೊ ಈ ಮಿಡ್ ಪಾಯಿಂಟ್ ಎಮ್ ಮತ್ತು ಓಗೆ ಮೆಷರ್ ಮಾಡೋಣ, ಎಮ್ ಮತ್ತು ಓಗೆ ಮೆಷರ್ ಮಾಡೋಣ. ಸೊ ಈ ಮೆಷರ್ ಮಾಡಾದ್ಮೇಲೆ ಇದೇ ರೇಡಿಯಸ್ ಇಟ್ಕೊಂಡ್ಬಿಟ್ಟು ಸರ್ಕಲಲ್ಲಿ 2 ಪಾಯಿಂಟ್ ಕಟ್ ಮಾಡೋಣ. ಸೊ ಈ 2 ಪಾಯಿಂಟ್ ನಮಗೆ ಟ್ಯಾಂಜೆಂಟ್ ಪಾಯಿಂಟ್ ಅಂತ ಬರುತ್ತೆ ಆಯಿತಾ. ಸೊ ಇದು ಕ್ಯೂ ಅಂತ ಹೆಸರು ಇಡೋಣ, ಇದು ಆರ್ ಅಂತ ಹೆಸರು ಇಡೋಣ ಆಯಿತಾ. ಸೊ ಇದು ಕ್ಯೂ ಆರ್ ನಮ್ಮದು ಬೇಕಾಗಿರೋದು ಪಾಯಿಂಟು. ಇದು ಪಿ ಕ್ಯೂ ಮತ್ತು ಪಿ ಆರ್ ಜಾಯಿನ್ ಮಾಡಿದ್ರೆ ನಮ್ಮದು ಟ್ಯಾಂಜೆಂಟ್ಸ್ ಬರುತ್ತೆ. ಆಯಿತಾ. ಸೊ ಇದು ನಮಗೆ ಬೇಕಾಗಿರೋ ಟ್ಯಾಂಜೆಂಟ್ಸ್. ಮತ್ತು ಕ್ವೆಶ್ಚನಲ್ಲಿ ಏನು ಹೇಳಿದ್ದಾರೆ, ಟ್ಯಾಂಜೆಂಟ್ಸ್ ಲೆಂತ್ನ ಮೆಷರ್ ಮಾಡಬೇಕು. ಸೊ ಮೆಷರ್ ಮಾಡೋಣ. ಇದು 8 ಸೆಂಟಿಮೀಟರ್ಸ್ ಬರುತ್ತೆ. ಇವಾಗ ಪಿ ಕ್ಯೂ 8 ಸೆಂಟಿಮೀಟರ್ಸ್ ಬರುತ್ತೆ. ಇವಾಗ ಪಿ ಆರ್ ಯಾಕೆ ಮೆಷರ್ ಮಾಡೋದು ಬೇಡ, ಯಾಕಂದರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಇದು ಸರ್ಕಲ್ಸ್ ಚಾಪ್ಟರಲ್ಲಿ ಆಗಲೇ ಓದಿರ್ತೀರಲ್ವಾ. ಸೊ ನಮಗೆ ಮೆಷರ್ಮೆಂಟ್ ಮಾಡಾದ್ಮೇಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ವಿಚ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ಸ್ ಅಂತ ಬರುತ್ತೆ. ಸೊ ಇದು ಕ್ವೆಶ್ಚನ್ ನಂಬರ್ 1. ಓಕೆ, ಇವಾಗ ನಾವು ಕ್ವೆಶ್ಚನ್ ನಂಬರ್ 2 ಮಾಡೋಣ. ಸೊ ಕ್ವೆಶ್ಚನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ, ನಮ್ಮದು ಒಂದು ಸರ್ಕಲ್ 4 ಸೆಂಟಿಮೀಟರ್ಸ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಟರ್ನಲ್ ಪಾಯಿಂಟ್ ಎಲ್ಲಿ ಬರುತ್ತೆ, ಆ ಸರ್ಕಲಿಂದ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ ಇದೆ. ಆ ಕಾನ್ಸೆಂಟ್ರಿಕ್ ಸರ್ಕಲ್ ಮೇಲೆ 2ನೇ ಪಾಯಿಂಟ್ ಕೊಟ್ಟಿದ್ದಾರೆ. ಆ ಕಾನ್ಸೆಂಟ್ರಿಕ್ ಸರ್ಕಲ್ದು ರೇಡಿಯಸ್ 6 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕು, 4 ಸೆಂಟಿಮೀಟರ್ಸ್ ಇರೋದು ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇವಾಗ ರೇಡಿಯಸ್ನ 4 ಸೆಂಟಿಮೀಟರ್ಸ್ ಇಟ್ಕೊಂಡ್ಬಿಟ್ಟು ಒಂದು ಸರ್ಕಲ್ ಡ್ರಾ ಮಾಡೋಣ. ಇದು 4 ಸೆಂಟಿಮೀಟರ್ಸ್ದು ಸರ್ಕಲ್ ಆಯಿತಾ. ಆ ಸರ್ಕಲ್ಗೆ ಯಾವತ್ತು ಸೆಂಟರ್ ಓ ಅಂತ ಹೆಸರು ಕರೆಯೋಣ ಆಯಿತಾ. ಇವಾಗ ನೆಕ್ಸ್ಟು 6 ಸೆಂಟಿಮೀಟರ್ಸ್ದು ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ ಡ್ರಾ ಮಾಡಬೇಕು ಆಯಿತಾ. ಸೊ ಇವಾಗ 6 ಸೆಂಟಿಮೀಟರ್ಸ್ದು ರೇಡಿಯಸ್ ತೊಗೊಂಬಿಟ್ಟು ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ ಡ್ರಾ ಮಾಡಬೇಕು ಆಯಿತಾ. ಇವಾಗ ಈ ಇಡೀ ಸರ್ಕಲ್ ಡ್ರಾ ಮಾಡೋದು ಪ್ರಯೋಜನ ಇಲ್ಲ, ಯಾಕಂದರೆ ಈ ಎಕ್ಸ್ಟರ್ನಲ್ ಪಾಯಿಂಟ್ ಈ ಸರ್ಕಲ್ ಮೇಲೆ ಬರುತ್ತೆ. ಸೊ ಯಾವ್ದಾರೋ ಒಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕು ಆಯಿತಾ. ಸೊ ನಮ್ಮ ಪಾಯಿಂಟ್ ಪಿ ಅಂತ ಇಲ್ಲಿ ಕರೆಯೋಣ. ಇದು ನಮ್ಮ ಪಾಯಿಂಟ್ ಪಿ ಆಯಿತಾ. ಇವಾಗ ಓ ಪಿನ ಜಾಯಿನ್ ಮಾಡಾದ್ಮೇಲೆ ಅದರದ್ದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ತೊಗೊಂಡ್ರೆ ನಮಗೆ ಟ್ಯಾಂಜೆಂಟ್ಸ್ ಬರುತ್ತೆ. ಸೊ ಇದು ಕಾನ್ಸೆಂಟ್ರಿಕ್ ಸರ್ಕಲಿಂದ ಈ ಸರ್ಕಲಿಗೆ ಟ್ಯಾಂಜೆಂಟ್ಸ್ ಬರಬೇಕು. ಓಕೆ, ಸೊ ಇವಾಗ ಓ ಪಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಣ. ಸೊ ಓ ಪಿಯಿಂದ ಸ್ವಲ್ಪ ಕಮ್ಮಿ ರೇಡಿಯಸ್ ತೊಗೊಂಬಿಟ್ಟು ಮೇಲ್ಗಡೆ ಒಂದು ಆರ್ಕ್, ಕೆಳಗಡೆ ಒಂದು ಆರ್ಕ್ ಕಟ್ ಮಾಡೋಣ. ಸೊ 2 ಆರ್ಕ್ನ ಕಟ್ ಮಾಡಾದ್ಮೇಲೆ ಜಾಯಿನ್ ಮಾಡೋಣ. ಇದು ಮಿಡ್ ಪಾಯಿಂಟ್ ಎಮ್ ಅಂತ ಕರೆಯೋಣ. ನೆಕ್ಸ್ಟ್ ಓ ಎಮ್ ಮತ್ತು ಪಿ ಎಮ್ ಅಂತ ರೇಡಿಯಸ್ ತೊಗೊಂಬಿಟ್ಟು ಓ ಎಮ್ ಅಂತ ರೇಡಿಯಸ್ ತೊಗೊಳ್ಳೋಣ. ಈ ಸರ್ಕಲ್ ಮೇಲೆ 2 ಪಾಯಿಂಟ್ನ ಕಟ್ ಮಾಡೋಣ. ಈ ಸರ್ಕಲ್ನ 2 ಪಾಯಿಂಟ್ ಕಟ್ ಮಾಡಾದ್ಮೇಲೆ ಇದು ಪಾಯಿಂಟ್ ಕ್ಯೂ, ಪಾಯಿಂಟ್ ಆರ್ ಅಂತ ಹೆಸರು ಇಡೋಣ. ಇಲ್ಲಿ ಪಾಯಿಂಟ್ ಕ್ಯೂ ಮತ್ತು ಪಾಯಿಂಟ್ ಆರ್. ಪಿ ಕ್ಯೂ ಮತ್ತು ಪಿ ಆರ್ ಜಾಯಿನ್ ಮಾಡಿದ್ರೆ ನಮಗೆ ಬೇಕಾಗಿರೋ ಟ್ಯಾಂಜೆಂಟ್ಸ್ ಬರುತ್ತೆ. ಇದು ಪಿ ಆರ್, ಇದು ಪಿ ಕ್ಯೂ. ಸೊ ಪಿ ಆರ್ ಮತ್ತು ಪಿ ಕ್ಯೂ ನಮಗೆ ಬೇಕಾಗಿರೋ ಟ್ಯಾಂಜೆಂಟ್ಸ್. ಇದು 2ನೂ ಮೆಷರ್ ಮಾಡಬೇಕು. ಸೊ ಮೆಷರ್ ಮಾಡಿದಾಗ ನಮಗೆ 4.5 ಸೆಂಟಿಮೀಟರ್ಸ್ ಅಂತ ಬರಬೇಕು. 4.5. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಇದು 4.5 ಸೆಂಟಿಮೀಟರ್ಸ್.
ಆಯಿತಾ. ಸೊ ಏನು ಕೊಟ್ಟಿದ್ದಾರೆ ಕ್ವೆಶ್ಚನಲ್ಲಿ, ಒಂದು ಸರ್ಕಲ್ ಅದರದ್ದು ರೇಡಿಯಸ್ 4 ಸೆಂಟಿಮೀಟರ್ಸ್, ಮತ್ತು ನಮ್ಮದು ಎಕ್ಸ್ಟರ್ನಲ್ ಪಾಯಿಂಟ್ ಟ್ಯಾಂಜೆನ್ಸ್ ಡ್ರಾ ಮಾಡಿದ್ದು ಅದು ಕಾನ್ಸೆಂಟ್ರಿಕ್ ಸರ್ಕಲಲ್ಲಿ ಕೊಟ್ಟಿದ್ದಾರೆ. ಸೊ ಕಾನ್ಸೆಂಟ್ರಿಕ್ ಸರ್ಕಲಿಗೆ ಡ್ರಾ ಮಾಡೋಕ್ಕೆ ಅದರದ್ದು ರೇಡಿಯಸ್ ತೊಗೊಂಬಿಟ್ಟು, ಕಾನ್ಸೆಂಟ್ರಿಕ್ ಸರ್ಕಲ್ ಅಂದರೆ ಎರಡು ಸರ್ಕಲ್ಗೆ ಒಂದೇ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ. ಸೊ ಸೆಂಟರ್ ಪಾಯಿಂಟಿಂದ ರೇಡಿಯಸ್ ತೊಗೊಂಬಿಟ್ಟು ಒಂದು ಆರ್ಕ್ ಕಟ್ ಮಾಡಿ, ಇಡೀ ಸರ್ಕಲ್ ಡ್ರಾ ಮಾಡೋದು ಬೇಡ, ಬೇಕಾದರೆ ಡ್ರಾ ಮಾಡ್ಬೋದು. ನನ್ನ ಬೋರ್ಡ್ ದೊಡ್ಡದಾಗಿಲ್ಲ, ಅದಕ್ಕೆ ಇದು ಡ್ರಾ ಮಾಡ್ತಾಯಿದ್ದೀನಿ. ಮತ್ತು ಆ ಎಕ್ಸ್ಟರ್ನಲ್ ಪಾಯಿಂಟ್ ಈ ಸರ್ಕಲ್ ಮೇಲೆ ಇರುತ್ತೆ. ಸೊ ಆ ಎಕ್ಸ್ಟರ್ನಲ್ ಪಾಯಿಂಟಿಂದ ಬೈಸೆಕ್ಟರ್ ತೊಗೊಂಡ್ರೆ ಈ ಎಕ್ಸ್ಟರ್ನಲ್ ಪಾಯಿಂಟ್ಸ್, ಈ ಟ್ಯಾಂಜೆಂಟ್ಸ್ ಬರುತ್ತೆ. ಸೊ ಅದಾದಮೇಲೆ ಈ ಟ್ಯಾಂಜೆಂಟ್ಸ್ನ ಮೆಷರ್ ಮಾಡಿದಾಗ 4.5 ಸೆಂಟಿಮೀಟರ್ಸ್ ಅಂತ ಬರುತ್ತೆ. ಇವಾಗ ನಮ್ಮ ಕ್ವೆಶ್ಚನ್ ನಂಬರ್ 4 ಎಕ್ಸಸೈಸ್ 11.2 ಮಾಡ್ತಾ ಇದ್ದೀವಿ. ಇದು ಚಾಪ್ಟರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನು. ಸೊ ಈ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸರ್ಕಲ್ ಅದರದ್ದು ರೇಡಿಯಸ್ 5 ಸೆಂಟಿಮೀಟರ್ಸ್, ಮತ್ತು ಈ ಸರ್ಕಲ್ಗೆ ಒಂದು ಪೇರ್ ಆಫ್ ಟ್ಯಾಂಜೆಂಟ್ಸ್ ಡ್ರಾ ಮಾಡಬೇಕು. ಮತ್ತು ಇನ್ನೇನು ಕೊಟ್ಟಿದ್ದಾರೆ ಈ ಕ್ವೆಶ್ಚನಲ್ಲಿ, ಆ್ಯಂಗಲ್ ಬಿಟ್ವೀನ್ ಪೇರ್ ಆಫ್ ಟ್ಯಾಂಜೆಂಟ್ಸ್ 60 ಡಿಗ್ರೀಸ್. ಅಂದರೆ ಒಂದು ಸರ್ಕಲ್ ಇದೆ ನಮ್ಮ ಹತ್ರ, ಅದರಿಂದ ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ಟ್ಯಾಂಜೆಂಟ್ಸ್ ಡ್ರಾ ಮಾಡಬೇಕು. ಅದಾಗಲೇ ಗೊತ್ತು ಹೆಂಗೆ ಮಾಡೋದು ಅಂತ. ಆದರೆ ಇನ್ನೇನು ಕೊಟ್ಟಿದ್ದಾರೆ ಈ ಕ್ವೆಶ್ಚನಲ್ಲಿ, ಈ ಆ್ಯಂಗಲ್, ಈ ಪೇರ್ ಆಫ್ ಟ್ಯಾಂಜೆಂಟ್ಸ್ ಮಧ್ಯ ಇರೋದು ಆ್ಯಂಗಲ್ 60 ಡಿಗ್ರೀಸ್ ಆಗತ್ತಂತೆ. ಸೊ ಇದನ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅರ್ಥ ಆಗಬೇಕು. ಸೊ ಇವಾಗ ಸೆಂಟರ್ ಪಾಯಿಂಟ್ ಮತ್ತು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ಜಾಯಿನ್ ಮಾಡಿದ್ರೆ, ಎರಡು ರೇಡಿಯಸ್ ಜಾಯಿನ್ ಮಾಡಿದ್ರೆ ಈ ಆ್ಯಂಗಲ್ 90 ಡಿಗ್ರೀಸ್ ಆಗುತ್ತೆ, ಈ ಆ್ಯಂಗಲ್ 90 ಡಿಗ್ರೀಸ್ ಆಗುತ್ತೆ, ಈ ಆ್ಯಂಗಲ್ 60 ಡಿಗ್ರೀಸ್ ಅಂತ ಗೊತ್ತು ನಮಗೆ. ಸೊ ಈ ಆ್ಯಂಗಲ್ ಎಷ್ಟು ಅಂತ ಕಂಡು ಹಿಡಿಬೇಕು, ಆಯಿತಾ. ಸೊ ಈ ಆ್ಯಂಗಲ್ ಎಷ್ಟು ಅಂತ ನೋಡೋಣ. ಇವಾಗ ಕ್ವಾಡ್ರಿಲ್ಯಾಟ್ರಲ್ಲಿ 4 ಆ್ಯಂಗಲ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 360 ಡಿಗ್ರೀಸ್ ಅಲ್ವಾ. ಇವಾಗ ಈ ಆ್ಯಂಗಲ್ 90 ಡಿಗ್ರೀಸ್, ಈ ಆ್ಯಂಗಲ್ 90 ಡಿಗ್ರೀಸ್, ಈ ಆ್ಯಂಗಲ್ 60 ಡಿಗ್ರೀಸ್. ಸೊ ನೋಡೋಣ, ಈ ಕ್ವಾಡ್ರಿಲ್ಯಾಟ್ರಲ್ ABCD ಅಂತ ಕರೆಯೋಣ. AB ಇದು O, ಸೆಂಟರ್ O, AOCD ಅಂತ ಕರೆಯೋಣ. ಆ್ಯಂಗಲ್ A ಪ್ಲಸ್ ಆ್ಯಂಗಲ್ O ಪ್ಲಸ್ ಆ್ಯಂಗಲ್ C ಪ್ಲಸ್ ಆ್ಯಂಗಲ್ D ಎಲ್ಲ 4 ಸೇರಿಸಿ 360 ಡಿಗ್ರೀಸ್ ಆಗುತ್ತೆ ಅಲ್ವಾ. ಇವಾಗ ಆ್ಯಂಗಲ್ A ಎಷ್ಟು, 90 ಡಿಗ್ರೀಸ್. ಆ್ಯಂಗಲ್ O ನಾವು ಕಂಡುಹಿಡಿಬೇಕು. ಆ್ಯಂಗಲ್ C ಎಷ್ಟಾಗುತ್ತೆ, 90 ಡಿಗ್ರೀಸ್. ಆ್ಯಂಗಲ್ D ಎಷ್ಟು, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ 60 ಡಿಗ್ರೀಸ್ ಅಲ್ವಾ. 60 ಡಿಗ್ರೀಸ್ ಇಸ್ ಈಕ್ವಲ್ ಟು 360 ಡಿಗ್ರೀಸ್. ಇವಾಗ ಕ್ಯಾಲ್ಕುಲೇಷನ್ ಮಾಡಿ, 90 ಡಿಗ್ರೀಸ್ ಪ್ಲಸ್ 90 ಡಿಗ್ರೀಸ್ 180 ಡಿಗ್ರೀಸ್, 180 ಡಿಗ್ರೀಸ್ ಪ್ಲಸ್ 60 ಡಿಗ್ರೀಸ್ ಇಸ್ ಈಕ್ವಲ್ ಟು 240 ಡಿಗ್ರೀಸ್ ಅಲ್ವಾ. ಸೊ ಆ್ಯಂಗಲ್ O ಇಸ್ ಈಕ್ವಲ್ ಟು 360 ಡಿಗ್ರೀಸ್ ಮೈನಸ್ ಎಷ್ಟು, 90 ಪ್ಲಸ್ 90 ಪ್ಲಸ್ 60 ವಿಚ್ ಇಸ್ 240 ಡಿಗ್ರೀಸ್, ವಿಚ್ ಇಸ್ ಈಕ್ವಲ್ ಟು 120 ಡಿಗ್ರೀಸ್. ಸೊ ಈ ಆ್ಯಂಗಲು 120 ಡಿಗ್ರೀಸ್ ಆಗುತ್ತೆ. ಸೊ ಫಸ್ಟ್ ನಾವು ಏನು ಮಾಡಬೇಕು, ಎರಡು ರೇಡಿಯಸ್ ಡ್ರಾ ಮಾಡೋಣ. ಆ ರೇಡಿಯಸ್ ಮಧ್ಯ ಆ್ಯಂಗಲ್ 120 ಡಿಗ್ರೀಸ್ ಹಾಕೋಣ. ಅದಾದಮೇಲೆ ಈ ಟ್ಯಾಂಜೆನ್ಸ್ ಈ ಎರಡು ಪಾಯಿಂಟ್ ಸಿಗುತ್ತೆ. ಅದಾದಮೇಲೆ ಈ ಟ್ಯಾಂಜೆನ್ಸ್ ಡ್ರಾ ಮಾಡಿದಾಗ ಈ ಕ್ವೆಶ್ಚನ್ಗೆ ಆನ್ಸರ್ ಸಿಗುತ್ತೆ. ಸೊ ಅದು ಇವಾಗ ಮಾಡೋಣ. ಫಸ್ಟ್ ಒಂದು ರೇಡಿಯಸ್ ಡ್ರಾ ಮಾಡಿ. ಒಂದು ರೇಡಿಯಸ್ ಡ್ರಾ ಮಾಡಿದ್ವಿ. ಇವಾಗ ಆ್ಯಂಗಲ್ ಬಿಟ್ವೀನ್ ದ 2 ರೇಡಿಯಸ್ ಇನ್ಸೈಡ್ ದ ಸರ್ಕಲ್ ಎಷ್ಟು ಬಂತು, ಕ್ಯಾಲ್ಕುಲೇಷನ್ ಮಾಡಿದಾಗ 120 ಡಿಗ್ರೀಸ್ ಬಂತಲ್ವಾ. ಸೊ ಅದಕ್ಕೆ ಪ್ರೊಟ್ರಾಕ್ಟರ್ ಉಪಯೋಗಿಸ್ಬಿಟ್ಟು ಈ ಪ್ರೊಟ್ರಾಕ್ಟರ್ನ ಪಾಯಿಂಟ್ O ಮೇಲೆ ಇಡಿ, ಆಯಿತಾ. ಮತ್ತು ಎಷ್ಟು ಆ್ಯಂಗಲ್ ಬಂತು, 120 ಡಿಗ್ರೀಸ್. ಸೊ 120 ಡಿಗ್ರೀಸ್ ಮಾರ್ಕ್ ಮಾಡಿಬಿಟ್ಟು ಆ ಲೈನ್ನ ಜಾಯಿನ್ ಮಾಡೋಣ. ಆಯಿತಾ. ಸೊ ಇದು ಈ ಎರಡು ಪಾಯಿಂಟ್ ಏನು ಬಂತು, ಈ ಪಾಯಿಂಟ್ Q ಅಂತ ಹೆಸರು ಕೊಡೋಣ, ಇದಕ್ಕೆ R ಅಂತ ಹೆಸರು ಕೊಡೋಣ. ಸೊ ಇದು ನಮ್ಮದು ಕಾಂಟ್ಯಾಕ್ಟ್ ಪಾಯಿಂಟ್ಸ್, ಆಯಿತಾ. ಮತ್ತು ಈ ಸರ್ಕಲ್ ಚಾಪ್ಟರಲ್ಲಿ ಆಗಲೇ ಓದಿದ್ದೀರಾ, ಎಕ್ಸ್ಟರ್ನಲ್ ಪಾಯಿಂಟ್ ಮತ್ತು ಈ ಪಾಯಿಂಟ್ಗೆ ಈ ಆ್ಯಂಗಲ್ ಎಷ್ಟಾಗುತ್ತೆ, 90 ಡಿಗ್ರೀಸ್ ಅಂತ ಆಗಲೇ ಓದಿದ್ದೀರಾ. ಸೊ ಅದಕ್ಕೆ ತಿರ್ಗಾ ಪ್ರೊಟ್ರಾಕ್ಟರ್ ತೊಗೊಂಬಿಟ್ಟು ಈ ಆ್ಯಂಗಲ್ R ಮತ್ತು ಆ್ಯಂಗಲ್ Q ಅಲ್ಲಿ ಎಷ್ಟು ಮಾಡಬೇಕು, 90 ಡಿಗ್ರೀಸ್ ಮಾಡಬೇಕು, ಆಯಿತಾ. ಸೊ ಆ್ಯಂಗಲ್ R ಅಲ್ಲಿ ಪ್ರೊಟ್ರಾಕ್ಟರ್ ಇಡಿ, ಅದಾದಮೇಲೆ 90 ಡಿಗ್ರೀಸ್ ಮಾರ್ಕ್ ಮಾಡಿ, ಆಯಿತಾ. ಮತ್ತು ಲೈನ್ ಡ್ರಾ ಮಾಡಿ. ನೆಕ್ಸ್ಟ್ ಆ್ಯಂಗಲ್ Q ಅಲ್ಲೂ
ಸೊ ಈ ಆ್ಯಂಗಲ್ 90 ಡಿಗ್ರೀಸ್ ಆಯಿತು. ಆ್ಯಂಗಲ್ ಕ್ಯೂ ಅಲ್ಲೂ 90 ಡಿಗ್ರೀಸ್ ಮಾಡಬೇಕು ಅಲ್ವಾ, ಯಾಕಂದರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ರೇಡಿಯಸ್ ಮತ್ತು ಟ್ಯಾಂಜೆಂಟ್ ಮಧ್ಯ ಆ್ಯಂಗಲ್ 90 ಡಿಗ್ರೀಸ್ ಇರುತ್ತೆ. ಸೊ ಅದೇ ಥರ ಪ್ರೊಟ್ರಾಕ್ಟರ್ನ ಕ್ಯೂ ಮೇಲೆ ಇಟ್ಬಿಟ್ಟು 90 ಡಿಗ್ರೀಸ್ ಡ್ರಾ ಮಾಡಿ. ಸೊ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಜಾಯಿನ್ ಮಾಡಿ. ಸೊ ಈ ಆ್ಯಂಗಲು 90 ಡಿಗ್ರೀಸ್ ಆಗುತ್ತೆ, ಈ ಆ್ಯಂಗಲ್ 120 ಡಿಗ್ರೀಸ್ ಆಗುತ್ತೆ, ಈ ಎರಡು ಆ್ಯಂಗಲ್ 90 ಡಿಗ್ರೀಸ್ ಆಗುತ್ತೆ. ಇವಾಗ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ 60 ಡಿಗ್ರೀಸ್. ಸೊ ನಿಮ್ಮ ಮೆಷರ್ಮೆಂಟ್ಸ್ ಎಲ್ಲ ಸರಿಗಿದ್ದರೆ ಈ ಆ್ಯಂಗಲ್ನ ಮೆಷರ್ ಮಾಡಿದ್ರೆ ನಮಗೆ 60 ಡಿಗ್ರೀಸ್ ಅಂತ ಬರುತ್ತೆ. ಈ 60 ಡಿಗ್ರೀಸ್ ಬರದೇ ಇದ್ದರೆ ನಿಮ್ಮ ಆನ್ಸರ್ ತಪ್ಪಾಗಿದೆ, ಕನ್ಸ್ಟ್ರಕ್ಷನ್ ಇನ್ನೂ ಮುಂಚೆಯಿಂದ ಶುರು ಮಾಡಬೇಕು. ಸೊ ಈ ಪಾಯಿಂಟ್ ಪಿ ಅಂತ ಅಂದ್ಕೊಳ್ಳೋಣ, ಈ ಆ್ಯಂಗಲ್ 60 ಡಿಗ್ರೀಸ್. ಸೊ ಇದು ಉತ್ತರ. ಈ ಕ್ವೆಶ್ಚನಲ್ಲಿ ನಾವು ಹಿಂದೆಯಿಂದ ಮುಂದೆ ಬರ್ತಾ ಇದ್ದೀವಿ. ಮುಂಚೆ ಏನು ಮಾಡ್ತಾ ಇದ್ವಿ, ಈ ಪಾಯಿಂಟ್ ಪಿ ಇಂದ ಟ್ಯಾಂಜೆನ್ಸ್ ಡ್ರಾ ಮಾಡ್ತಾ ಇದ್ವಿ ಅಲ್ವಾ. ಇವಾಗ ಟ್ಯಾಂಜೆನ್ಸ್ ಡ್ರಾ ಮಾಡಿಬಿಟ್ಟು ಈ ಪಾಯಿಂಟ್ ಪಿ ಕಂಡು ಹಿಡಿತಾ ಇದ್ದೀವಿ. ಸೊ ಇದೇ ಈ ಕ್ವೆಶ್ಚನಲ್ಲಿ ತುಂಬ ಇಂಪಾರ್ಟೆಂಟು. ಯೂಶ್ವಲಿ ಎಕ್ಸಾಮಲ್ಲಿ ಯಾವತ್ತೇ ಇದೇ ಕ್ವೆಶ್ಚನ್ ಕೇಳ್ತಾರೆ, ಆಯಿತಾ. ಇವಾಗ ಕ್ವೆಶ್ಚನ್ ನಂಬರ್ 5 ಮಾಡೋಣ. ಈ ಕ್ವೆಶ್ಚನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾರೆ, ಸ್ವಲ್ಪ ದೊಡ್ಡ ಕ್ವೆಶ್ಚನು, ಆದರೆ ಕನ್ಸ್ಟ್ರಕ್ಷನು ತುಂಬ ಈಸಿ ಆಗುತ್ತೆ. ಸೊ ಎ ಬಿ ಅಂತ ಒಂದು ಲೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ, ಅದರ ಲೆಂತ್ 8 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈ ಎ ಬಿನ ಡ್ರಾ ಮಾಡೋಣ. ಸೊ ಸ್ಕೇಲ್ ಇಟ್ಕೊಂಡ್ಬಿಟ್ಟು 8 ಸೆಂಟಿಮೀಟರ್ಸ್ ಅಂತ ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡೋಣ. ಸೊ ಇದು ಎ ಬಿ ಒಂದು ಲೈನ್ ಸೆಗ್ಮೆಂಟ್, ಇದು ಲೆಂತ್ ಎಷ್ಟು 8 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಕ್ವೆಶ್ಚನಲ್ಲಿ, ಟೇಕ್ ಎ ಸೆಂಟರ್ ಮತ್ತು 4 ಸೆಂಟಿಮೀಟರ್ಸ್ ಅಂತ ರೇಡಿಯಸ್ ಒಂದು ಸರ್ಕಲ್ ಡ್ರಾ ಮಾಡಿ. ಸೊ 4 ಸೆಂಟಿಮೀಟರ್ಸ್ ಮೆಷರ್ ಮಾಡಿ ನೀವು. ಈ 4 ಸೆಂಟಿಮೀಟರ್ಸ್ ರೇಡಿಯಸ್ ಮೆಷರ್ ಮಾಡಿಬಿಟ್ಟು ಎ ಸೆಂಟರ್ ತೊಗೊಂಬಿಟ್ಟು ಸರ್ಕಲ್ ಡ್ರಾ ಮಾಡಿ, ಆಯಿತಾ. ನೆಕ್ಸ್ಟ್ ಏನು ಹೇಳಿದ್ದಾರೆ ಕ್ವೆಶ್ಚನಲ್ಲಿ, ಟೇಕ್ ಬಿ ಎ ಸೆಂಟರ್ ಮತ್ತು ರೇಡಿಯಸ್ 3 ಸೆಂಟಿಮೀಟರ್ಸ್ ತೊಗೊಂಬಿಟ್ಟು ಇನ್ನೊಂದು ಸರ್ಕಲ್ ಡ್ರಾ ಮಾಡಿ. ಸೊ 3 ಸೆಂಟಿಮೀಟರ್ಸ್ ಸ್ಕೇಲಲ್ಲಿ ಮೆಷರ್ ಮಾಡಿಬಿಟ್ಟು 3 ಸೆಂಟಿಮೀಟರ್ಸ್ ರೇಡಿಯಸ್ ತೊಗೊಂಬಿಟ್ಟು ಬಿ ಇಂದ ಒಂದು ಸರ್ಕಲ್ ಡ್ರಾ ಮಾಡೋದು. ಸೊ ಇದು ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಏನು ಹೇಳಿದ್ದಾರೆ, ಪಾಯಿಂಟ್ ಎ ಇಂದ ಈ ಸರ್ಕಲ್ಗೆ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡಬೇಕು, ಪಾಯಿಂಟ್ ಬಿ ಇಂದ ಈ ಸರ್ಕಲ್ಗೆ 2 ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಸೊ ಸಿಂಪಲ್ ಆಗಿದೆ, ಒಂದೇ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಿಬಿಟ್ಟು ಆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರಿಂದ 2 ರೇಡಿಯಸ್ ಮೆಷರ್ ಮಾಡಿಬಿಟ್ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿಗುತ್ತೆ ನಮಗೆ. ಸೊ ಏನು ಮಾಡೋದು, ಈ ಲೈನ್ ಎ ಬಿಗೆ ಇದು 2 ಸೆಂಟರ್ ಆಗುತ್ತಲ್ವ. ಸೊ ಈ ಲೈನ್ ಎ ಬಿಗೆ ಫಸ್ಟ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಣ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಈ ಸರ್ಕಲ್ ತೊಗೊಳ್ಳೋಣ, ಈ ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು ಬಿ. ಸೊ ಫಸ್ಟ್ ಎ ಬಿದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಣ. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಕ್ಕೆ ಆಗಲೇ ಗೊತ್ತು ನಿಮಗೆ. ಫಸ್ಟ್ ಈ ಫುಲ್ ಲೆಂತ್ಗಿಂತ ಸ್ವಲ್ಪ ಕಮ್ಮಿ ಮಾಡಿ ಕಾಂಪಸ್ನ, ಆ ಮೆಷರ್ಮೆಂಟ್ ತೊಗೊಂಬಿಟ್ಟು ಮೇಲ್ಗಡೆ ಒಂದು ಆರ್ಕ್ ಕಟ್ ಮಾಡಿ, ಬಿ ಇಂದನೂ ಮೇಲ್ಗಡೆ ಒಂದು ಆರ್ಕ್ ಕಟ್ ಮಾಡಿ. ಇವಾಗ ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಚೇಂಜ್ ಮಾಡಬೇಡಿ, ತಿರ್ಗಾ ಎ ಇಂದ ಕೆಳಗಡೆ ಒಂದು ಆರ್ಕ್ ಕಟ್ ಮಾಡಿ, ಬಿ ಇಂದ ಕೆಳಗಡೆ ಇನ್ನೊಂದು ಆರ್ಕ್ ಕಟ್ ಮಾಡಿ. ಸೊ ಇದು ಪಾಯಿಂಟ್ ಬಂತು. ಇವಾಗ 2 ಜಾಯಿನ್ ಮಾಡೋಣ. ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಬಿ ಆಯಿತು. ಇದು ಜಾಯಿನ್ ಮಾಡಿದಾಗ ಈ ಪಾಯಿಂಟ್ ಎಮ್ ಅಂತ ಕರೆಯೋಣ. ಸೊ ಫಸ್ಟು ನಾವು ಈ ಸರ್ಕಲ್ಗೆ 4 ಸೆಂಟಿಮೀಟರ್ಸ್ ರೇಡಿಯಸ್ ಇರೋದು ಸರ್ಕಲ್ಗೆ ಟ್ಯಾಂಜೆನ್ಸ್ ಡ್ರಾ ಮಾಡೋಣ, ಆಯಿತಾ. ಸೊ ಫಸ್ಟ್ ಏನು ಮಾಡಬೇಕು, ಎಮ್ ಸಿಕ್ತಲ್ವ ನಮಗೆ, ಈ ಪಾಯಿಂಟ್ ಎಮ್ ಮಿಡ್ ಪಾಯಿಂಟ್ ಸಿಕ್ತು. ಸೊ ಈ ಪಾಯಿಂಟ್ ಎಮ್ ಮತ್ತು ಪಾಯಿಂಟ್ ಎ ಇಂದ ರೇಡಿಯಸ್ ತೊಗೊಂಬಿಟ್ಟು ಚೇಂಜ್ ಮಾಡಿದೆ, ಸರ್ಕಲ್ಗೆ ಒಂದು ಕಟ್, ಇಲ್ಲಿ ಮೇಲ್ಗಡೆ ಒಂದು ಕಟ್ ಮಾಡಿ, ಕೆಳಗಡೆ ಒಂದು ಕಟ್ ಮಾಡಿ. ಇದು ಬಿ ಇಂದ ಸರ್ಕಲ್ ಎಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗಳು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ ಬಿ ಮತ್ತು ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್ನ ಜಾಯಿನ್ ಮಾಡಿ. ಸೊ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ಇದು ಹೆಸರು A1 ಮತ್ತು A2 ಅಂತ ಕರೆಯೋಣ, ಆಯಿತಾ. A1 ಮತ್ತು A2. ಸೊ ಬಿಗೆ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ 1 ಟ್ಯಾಂಜೆಂಟು, ಮತ್ತು ಕೆಳಗಡೆ ಇರೋದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ
ಇನ್ನೊಂದು ಟ್ಯಾಂಜೆಂಟ್. ಸೊ ಬಿಗೆ ಟ್ಯಾಂಜೆಂಟ್ ಬಂತು ನಮಗೆ. ಇವಾಗ ನೆಕ್ಸ್ಟ್ ಈ ಸರ್ಕಲ್ಗೂ ಟ್ಯಾಂಜೆಂಟ್ಸ್ ಬರಬೇಕು ಅಲ್ವಾ. ಈ ಸರ್ಕಲ್ ಈ ಸೆಂಟರಿಂದ ಟ್ಯಾಂಜೆಂಟ್ಸ್ ಬರಬೇಕು. ಇವಾಗ ಹೆಂಗೆ ಮಾಡೋದು ಅದು, ತಿರ್ಗಾ ಒಂದು ಲೈನ್ ಎ ಬಿ ಸರ್ಕಲ್ ಸೆಂಟರ್ ಮತ್ತು ಎಕ್ಸ್ಟರ್ನಲ್ ಪಾಯಿಂಟ್ಗೆ ಲೈನ್ ಮಾಡಬೇಕು, ಅದರದ್ದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಬೇಕು. ಇವಾಗ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಲೇ ಇದೆ ಅಲ್ವಾ ನಮ್ಮ ಹತ್ರ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಟೇಕ್ ಎಮ್ ಬಿ ಆಸ್ ರೇಡಿಯಸ್, ಎಮ್ ಬಿ ಇಸ್ ರೇಡಿಯಸ್ ತೊಗೊಂಬಿಟ್ಟು ಈ ಸರ್ಕಲ್ ಬಿಗೆ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕಟ್ ಮಾಡಿ. ಆ ರೇಡಿಯಸ್ ಎಮ್ ಬಿ ಇರಬೇಕು, ಎಮ್ ಬಿ ರೇಡಿಯಸ್ ಆಯಿತಾ. ನೆಕ್ಸ್ಟ್ ಪಾಯಿಂಟ್ ಎ ಆಫ್ ದ ಸರ್ಕಲಿಂದ ಎರಡು ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಆಗಲೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿಕ್ತು, ಅದರ ಹೆಸರು B1 ಮತ್ತು B2 ಅಂತ ಕರೆಯೋಣ. ಸೊ ಪಾಯಿಂಟ್ ಎ ಇಂದ B1ಗೆ ಟ್ಯಾಂಜೆಂಟ್ ಮತ್ತು ಪಾಯಿಂಟ್ ಎ ಇಂದ B2ಗೆ ಟ್ಯಾಂಜೆಂಟ್. ಸೊ ಇದು ಟ್ಯಾಂಜೆಂಟ್ಗಳು. ಸೊ ನಮ್ಗೆ ಯಾವ ರಿಕ್ವೈರ್ಡ್ ಟ್ಯಾಂಜೆಂಟ್ಗಳು, BA1 BA2 ಮತ್ತು AB1 AB2. ಇದು ಒನ್ ಸೆಟ್ ಆಫ್ ಟ್ಯಾಂಜೆಂಟ್ಸು. ಮತ್ತು ಇನ್ನೊಂದು ಸೆಟ್ ಆಫ್ ಟ್ಯಾಂಜೆಂಟ್ಸ್ ಯಾವುದು, AB1 ಮತ್ತು AB2. ಸೊ ಇದು ಕ್ವೆಶ್ಚನಲ್ಲಿ ಹೇಳಿದ್ದಾರೆ. ಸೊ ತಿರ್ಗಾ ಶುರುವಿಂದ ಸ್ವಲ್ಪ ರೀಕ್ಯಾಪ್ ಮಾಡ್ತೀನಿ. ಒಂದು ಲೈನ್ ಸೆಗ್ಮೆಂಟ್ AB 8 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎ ಇಂದ 4 ಸೆಂಟಿಮೀಟರ್ಸ್ ರೇಡಿಯಸ್ ಒಂದು ಸರ್ಕಲ್ ಡ್ರಾ ಮಾಡಿ, ಬಿ ಇಂದ 3 ಸೆಂಟಿಮೀಟರ್ಸ್ ರೇಡಿಯಸ್ ಇನ್ನೊಂದು ಸರ್ಕಲ್ ಡ್ರಾ ಮಾಡಿ, ಮತ್ತು ಪಾಯಿಂಟ್ ಎ ಇಂದ ಬಿ ಸರ್ಕಲ್ಗೆ ಎರಡು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮಾಡಬೇಕು. ಇದು ಮತ್ತು ಬಿ ಇಂದ ಎಕ್ಸ್ಟರ್ನಲ್ ಪಾಯಿಂಟ್ ಕನ್ಸಿಡರ್ ಮಾಡಿ ಎ ಸರ್ಕಲ್ಗೆ ಎರಡು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮಾಡಬೇಕು. ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹೆಂಗೆ ಬರುತ್ತೆ, ಇದು ಲೈನ್ ಎ ಬಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಿ ಎಮ್ ಬಿ ಅಥವಾ ಎ ಎಮ್ ಅಂತ ರೇಡಿಯಸ್ ತೊಗೊಂಬಿಟ್ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬರುತ್ತೆ ನಮಗೆ, ಆಯಿತಾ. ಸೊ ಇದು ತುಂಬ ಸಿಂಪಲ್ ಕ್ವೆಶ್ಚನ್, ಸ್ವಲ್ಪ ಕಾಂಪ್ಲಿಕೇಟೆಡಾಗಿ ಕಾಣಿಸುತ್ತೆ, ಆದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ತುಂಬ ಈಸಿಯಾಗಿ ಆಗುತ್ತೆ. ಓಕೆ, ಇವಾಗ ಈ ಚಾಪ್ಟರ್ದು ಲಾಸ್ಟ್ ಕ್ವೆಶ್ಚನ್ ಮಾಡೋಣ. ಲಾಸ್ಟ್ ಕ್ವೆಶ್ಚನ್ ನಂಬರ್ 6. ಇದು ಮೋಸ್ಟ್ ಡಿಫಿಕಲ್ಟ್ ಕ್ವೆಶ್ಚನ್ ಈ ಚಾಪ್ಟರಲ್ಲಿ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಸ್ವಲ್ಪ ಕಷ್ಟ ಆಗುತ್ತೆ ಈ ಕ್ವೆಶ್ಚನ್ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ, ಆದರೆ ನಾನು ಸ್ವಲ್ಪ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಕ್ವೆಶ್ಚನ್ನ. ಸೊ ಏನು ಕೊಟ್ಟಿದ್ದಾರೆ ಈ ಕ್ವೆಶ್ಚನಲ್ಲಿ, AB is equal to 6 centimeters, BC is equal to 8 centimeters, ಮತ್ತು ಆ್ಯಂಗಲ್ B is equal to 90 degrees. ಸೊ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಆಗಲೇ ಕೊಟ್ಟಿದ್ದಾರೆ. ಸೊ ನಾನು ಯಾವಾಗಲೂ ಟ್ರಯಾಂಗಲ್ನ ಡ್ರಾ ಮಾಡುವಾಗ ಏನು ಮಾಡ್ತಾ ಇದ್ದೆ, ನಾನು ಯಾವ್ದಾದ್ರು ದೊಡ್ಡ ಸೈಡ್ ಇದ್ದರೆ, ದೊಡ್ಡ ಸೈಡ್ ಯಾವುದು BC 8 ಸೆಂಟಿಮೀಟರ್ಸ್ ಸೈಡ್ ಇದ್ದರೆ ಅದನ್ನ ಬೇಸ್ ಅಂತ ಅಂದ್ಕೊಳ್ಳೋಣ. ಸೊ ಫಸ್ಟು ಈ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋಣ. ಸೊ BCನ 8 ಸೆಂಟಿಮೀಟರ್ಸ್ ಅಂತ ಹಾಕೋಣ. ಸೊ ಇದು ನಮ್ಮ ಸೈಡ್ BC, ಇದು 8 ಸೆಂಟಿಮೀಟರ್ಸ್ ಆಯಿತು, ಆಯಿತಾ. ಇವಾಗ ಈ BC ಸೈಡ್ಗೆ ಏನು ಮಾಡಬೇಕು, ಇದು 90 ಡಿಗ್ರೀಸ್ ಡ್ರಾ ಮಾಡಬೇಕು ಬಿಗೆ. ಸೊ ಬಿ ಅಲ್ಲಿ ಪ್ರೊಟ್ರಾಕ್ಟರ್ ತೊಗೊಂಬಿಟ್ಟು 90 ಡಿಗ್ರೀಸ್ ಡ್ರಾ ಮಾಡಿ. ಇದು 90 ಡಿಗ್ರೀಸ್ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡೋದು, BC is equal to 8 ಸೆಂಟಿಮೀಟರ್ಸ್ ಕೊಟ್ಟು AB is equal to 6 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ AB ಈ ಲೈನ್ ಮೇಲೆ ಬರುತ್ತೆ. ಸೊ ನಾವು ಏನು ಮಾಡಬೇಕು, 6 ಸೆಂಟಿಮೀಟರ್ಸ್ ತೊಗೊಂಬಿಟ್ಟು 6 ಸೆಂಟಿಮೀಟರ್ಸ್ ಈ ಲೈನ್ ಮೇಲೆ ಮೆಷರ್ ಮಾಡೋಣ, ಇಲ್ಲಿ ಬರುತ್ತೆ. ಸೊ ಇದು ನಮ್ಮ ಪಾಯಿಂಟ್ A ಸಿಕ್ತು, ಮತ್ತು AC ಜಾಯಿನ್ ಮಾಡೋಣ ಅಷ್ಟೇ. ಸೊ ಇದು ನಮ್ಮದು ಬೇಕಾಗಿರೋದು ಟ್ರಯಾಂಗಲ್. ಇವಾಗ ಏನು ಹೇಳಿದ್ದಾರೆ ಟ್ರಯಾಂಗಲ್ ಬಗ್ಗೆ, BD is an altitude on AC. ಅಂದರೆ ಒಂದು ಲೈನ್ ಹಿಂಗೆ ಬರುತ್ತೆ BD, ಆ D ಎಲ್ಲಿರುತ್ತೆ, ಆನ್ ಲೈನ್ AC ಮೇಲೆ ಇರುತ್ತೆ. ಅಂದರೆ ಈ ಲೈನ್ AC ಮೇಲೆ D ಅಂತ ಒಂದು ಪಾಯಿಂಟ್ ಇರುತ್ತೆ, ಮತ್ತು D ಸೊ ಹಿಂಗೇನೋ ಬರುತ್ತೆ. ಇದು ಆಲ್ಟಿಟ್ಯೂಡ್, ಅಂದರೆ ಅಲ್ಲಿ 90 ಡಿಗ್ರೀಸ್ ಆಗುತ್ತೆ, AC ಮೇಲೆ 90 ಡಿಗ್ರೀಸ್ ಆಗುತ್ತೆ, ಇದು ಆ್ಯಂಗಲ್ D. ಸೊ ಇದನ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ. ಇದು ಮುಂಚೆ ಯಾರೂ ಹೇಳ್ಕೊಟ್ಟಿರಲ್ಲ, ಆದರೆ ನಾವು ನೋಡೋಣ. ಫಸ್ಟ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂದರೆ ಮೇಲ್ಗಡೆ ಇರೋದು ಪಾಯಿಂಟ್ನ ಈ ಲೈನ್ ಮೇಲೆ ಒಂದು 90 ಡಿಗ್ರೀಸ್ ಲೈನ್ ಹಾಕಬೇಕು ಅಲ್ವಾ. ಸೊ ಫಸ್ಟು ಈ ಲೈನಿಂದ ಯಾವ್ದಾದ್ರು ಒಂದು ರೇಡಿಯಸ್ ತೊಗೊಳ್ಳಿ, ನಿಮ್ಮ ಇಷ್ಟ, ಆದರೆ ಈ ಲೈನಿಗೆ ಟಚ್ ಆಗಬೇಕು, ಆಯಿತಾ. ಸೊ ಒಂದು ರೇಡಿಯಸ್ ತೊಗೊಂಬಿಟ್ಟು ಒಂದು ಪಾಯಿಂಟ್ ಮತ್ತು
ಅದೇ ರೇಡಿಯಸ್ ಇಟ್ಕೊಂಡ್ಬಿಟ್ಟು ಎರಡನೇ ಪಾಯಿಂಟ್ ಕಟ್ ಆಗೋಣ ಆಯಿತಾ. ಸೊ ಈ 2 ಪಾಯಿಂಟ್ ಬಂತು ಅಲ್ವಾ ನಮಗೆ. ಮತ್ತು ನೆಕ್ಸ್ಟು ಈ 2 ಪಾಯಿಂಟ್ ಮಧ್ಯ ರೇಡಿಯಸ್ ಇಟ್ಕೊಳ್ಳಿ, ಮತ್ತು ಸ್ವಲ್ಪ ಕಮ್ಮಿ ಮಾಡಿ, ನಿಮ್ಮಿಷ್ಟ ಆದರೆ ಸ್ವಲ್ಪ ಕಮ್ಮಿ ಮಾಡಿ. ಅದಾದಮೇಲೆ ಮೇಲ್ಗಡೆ 2 ಆರ್ಕ್ ಕಟ್ ಮಾಡಬೇಕು. ಸೊ ಆರ್ಕ್ ಕಟ್ ಮಾಡಾದ್ಮೇಲೆ ನಮಗೆ ಈ ಪಾಯಿಂಟ್ ಬಂತು. ಈ ಪಾಯಿಂಟ್ ಮತ್ತು ಬಿನ ಜಾಯಿನ್ ಮಾಡಿದ್ರೆ ನಮಗೆ ಈ ಆಲ್ಟಿಟ್ಯೂಡ್ ಬಿ ಡಿ ಬರುತ್ತೆ. ಸೊ ಇದಕ್ಕೆ 90 ಡಿಗ್ರೀಸ್ ಅಂತ ಬರುತ್ತೆ. ನೀವು ಕನ್ಸ್ಟ್ರಕ್ಷನ್ ಸರಿಗೆ ಮಾಡಿದ್ರೆ ಪ್ರೊಟ್ರಾಕ್ಟರ್ನ ಇಟ್ಬಿಟ್ಟು ಚೆಕ್ ಮಾಡಿ, ಇಲ್ಲಿ ಈ ಆ್ಯಂಗಲ್ 90 ಡಿಗ್ರೀಸ್ ಅಂತ ಬರಬೇಕು ಆಯಿತಾ. ಈ ಕನ್ಸ್ಟ್ರಕ್ಷನ್ಸಲ್ಲಿ ತುಂಬ ಹುಷಾರಾಗಿ ಇರಬೇಕು, ಯಾಕಂದರೆ ಸ್ವಲ್ಪ ಆ್ಯಂಗಲ್ ರಾಂಗ್ ಆಗಿದ್ದರೆ ಟೀಚರ್ನ ಮಾರ್ಕ್ಸ್ ಕಟ್ ಮಾಡ್ತಾರೆ ಅದಕ್ಕೆ. ಸೊ ಇವಾಗ ನಮಗೆ ಪಾಯಿಂಟ್ ಡಿ ಸಿಕ್ಕಿದೆ, ಇದು ಪಾಯಿಂಟ್ ಡಿ ನಮ್ಮದು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಬಿ ಸಿ ಡಿ ಮೇಲೆ ಒಂದು ಸರ್ಕಲ್ ಬರುತ್ತೆ. ಸೊ ಒಂದು ಸರ್ಕಲು ಬಿ ಸಿ ಡಿ ಅದರ್ ಪಾಯಿಂಟ್ಸ್ಗಳು ಟಚ್ ಆಗುತ್ತೆ. ಸೊ ಹೆಂಗೆ ಕಾಣಿಸುತ್ತೆ ಆ ಸರ್ಕಲ್, ಹಿಂಗೆ ಹಂಗಿರುತ್ತೆ ಸರ್ಕಲ್, ಈ 3 ಪಾಯಿಂಟಿಗೂ ಟಚ್ ಆಗುತ್ತೆ. ಸೊ ಈ ಸರ್ಕಲ್ನ ಹೆಂಗೆ ಮಾಡೋದು, ಸರ್ಕಲ್ ಅಂತ ಒಂದು ಕಲ್ತಿರ್ತೀರ 9th ಸ್ಟ್ಯಾಂಡರ್ಡಲ್ಲಿ. ಸೊ ಸರ್ಕಲ್ ಹೆಂಗೆ ಮಾಡೋದು, ಈ ಟ್ರಯಾಂಗಲ್ದ ಇರೋದು 2 ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಬೇಕು. ಆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಎಲ್ಲಿ ಬರುತ್ತೆ ಅದು ಸೆಂಟರ್ ಪಾಯಿಂಟ್ ಸರ್ಕಲ್ದು. ಸೊ ಏನು ಮಾಡಬೇಕು, ಫಸ್ಟ್ ಬಿ ಸಿದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಣ, ಅದಾದಮೇಲೆ ಡಿ ಸಿದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಣ. ಫಸ್ಟ್ ನಾನು ಬಿ ಸಿದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಕ್ಕೆ ಬಿ ಸಿ ಲೆಂತ್ ತೊಗೊಂಬಿಟ್ಟು ಸ್ವಲ್ಪ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಒಂದು ಆರ್ಕ್, ಕೆಳಗಡೆ ಇನ್ನೊಂದು ಆರ್ಕ್ ಆಯಿತಾ. ಸೊ ಫಸ್ಟ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಬಂತು ನಮ್ಮದು. ನೆಕ್ಸ್ಟ್ ಎರಡನೇ ಸೈಡ್ದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಣ. ಯಾವ ಸೈಡ್ ಅಂತ, ಡಿ ಸಿ ಅಂತ ಮಾಡೋಣ ಆಯಿತಾ. ಸೊ ಡಿ ಸಿದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋಕ್ಕೆ ಡಿ ಸಿಗೆ ಸ್ವಲ್ಪ ಕಮ್ಮಿ ಮಾಡಿ ರೇಡಿಯಸ್ಸು, ಮೇಲ್ಗಡೆ ಮತ್ತು ಕೆಳಗಡೆ ಇನ್ನೊಂದು ಆರ್ಕ್. ಇದು ಮೀಟ್ ಆಗದೆ ಇದ್ದರೆ ಇದರ ಹತ್ರ ಮೀಟ್ ಮಾಡಿ ಅಷ್ಟೇ ಆಯಿತಾ. ಸೊ ಇದು ಇನ್ನೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಜಾಯಿನ್ ಮಾಡೋಣ ಆಯಿತಾ. ಈ 2 ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಈ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ ಅಲ್ವಾ. ಸೊ ಅದು ಈ ಸರ್ಕಲ್ದು ಸೆಂಟರ್. ಸೊ ಇಲ್ಲಿ ಇವಾಗ ನೋಡೋಣ. ನೆಕ್ಸ್ಟ್ ಏನು ಮಾಡಬೇಕು, ಈ ಪಾಯಿಂಟಿಂದ ಈ ಯಾವ್ದಾದ್ರು ಟ್ರಯಾಂಗಲ್ದು ಒಂದು ಪಾಯಿಂಟಿಗೆ ಜಾಯಿನ್ ಮಾಡೋಣ, ಅಂದರೆ ಅದರದ್ದು ರೇಡಿಯಸ್ ತೊಗೊಳ್ಳೋಣ. ಸೊ ಇವಾಗ ಸರ್ಕಲ್ ನಿಮ್ಮ ಕನ್ಸ್ಟ್ರಕ್ಷನ್ ಸರಿಗಿದ್ರೆ ಸರ್ಕಲ್ ಡ್ರಾ ಮಾಡಿದ್ರೆ ಈ ಸರ್ಕಲ್ 3 ಪಾಯಿಂಟ್ ಟಚ್ ಆಗಬೇಕು, ಟ್ರಯಾಂಗಲ್ದು 3 ಪಾಯಿಂಟು ಟಚ್ ಆಗಬೇಕು ಈ ಥರ. ನೋಡಿದ್ಯಾ, ಇವಾಗ ಈ ಸರ್ಕಲ್ಲು ಬಿ ಮೇಲೆ ಟಚ್ ಆಗ್ತಾ ಇದೆ, ಡಿ ಮೇಲೂ ಟಚ್ ಆಗ್ತಾ ಇದೆ, ಸಿ ಮೇಲೂ ಟಚ್ ಆಗ್ತಾ ಇದೆ. ಸೊ ಈ ಥರ ಕನ್ಸ್ಟ್ರಕ್ಷನ್ ಸರಿಗೆ ಮಾಡಬೇಕು, ಕೇರ್ಫುಲ್ಲಾಗಿ ಮಾಡಿ. ನೀವು ಕೇರ್ಫುಲ್ಲಾಗಿ ಮಾಡದಿದ್ರೆ ಈ 3 ಪಾಯಿಂಟ್ ಟಚ್ ಆಗಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್. ಮತ್ತು ಇದು ಸರ್ಕಲ್ ಸೆಂಟರು ಓ ಅಂತ ಹೇಳೋಣ. ಓಕೆ, ಇವಾಗ ಏನು ಮಾಡಬೇಕು, ಪಾಯಿಂಟ್ ಎ ಇಂದ ಈ ಸರ್ಕಲ್ಗೆ ಟ್ಯಾಂಜೆನ್ಸ್ ಡ್ರಾ ಮಾಡಬೇಕು. ಇವಾಗ ತುಂಬ ಈಸಿ ಅದು. ಫಸ್ಟ್ ಏನು ಮಾಡಬೇಕು, ಆಗಲೇ ಒಂದು ಟ್ಯಾಂಜೆಂಟ್ ಇದೆ ನಮಗೆ ಕಾಣಿಸ್ತಾ ಇದೆ ಅಲ್ವಾ, ಯಾವುದು ಇದು ಎ ಬಿ. ಈ ಟ್ಯಾಂಜೆಂಟ್ ಆಗಲೇ ಕಾಣಿಸ್ತಾ ಇದೆ ನಮಗೆ, ಆದರೆ ಅದನ್ನ ಫುಲ್ಲಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು. ಎರಡನೇ ಟ್ಯಾಂಜೆಂಟ್ ಎಲ್ಲಿ ಬರುತ್ತೆ ಅಂತ ಕಂಡು ಹಿಡಿಬೇಕು. ಇವಾಗ ಇದು ಸೆಂಟರ್ ಆಫ್ ದ ಸರ್ಕಲ್, ಇದು ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ವಾ. ಸೊ ಏನು ಮಾಡಬೇಕು, ಸೆಂಟರ್ ಆಫ್ ದ ಸರ್ಕಲ್ ಮತ್ತು ಎಕ್ಸ್ಟರ್ನಲ್ ಪಾಯಿಂಟ್ನ ಜಾಯಿನ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ, ಅದನ್ನ ಜಾಯಿನ್ ಮಾಡಾದ್ಮೇಲೆ ಆ ಲೈನ್ದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕಂಡು ಹಿಡಿಬೇಕು. ನೆಕ್ಸ್ಟು ಎ ಮತ್ತು ಓದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕಂಡು ಹಿಡಿಯೋಣ. ಸೊ ಎ ಮತ್ತು ಓಗೆ ಕಾಂಪಸ್ ತೊಗೊಂಬಿಟ್ಟು ಸ್ವಲ್ಪ ಕಮ್ಮಿ ಮಾಡೋಣ, ಅದರದ್ದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕಂಡು ಹಿಡಿಯೋಣ. ಮೇಲ್ಗಡೆದಾಯಿತು, ಕೆಳಗಡೆದು ಮಾಡ್ತಾ ಇದ್ದೀನಿ ಈಗ. ಕೆಳಗಡೆದು ಆಯಿತು ಇವಾಗ. ಸೊ ಇದು ಮತ್ತು ಈ ಪಾಯಿಂಟ್ನ ಜಾಯಿನ್ ಮಾಡೋಣ. ಇದು
ಬಂತು ನಮಗೆ. ಸೊ ಈ ಪಾಯಿಂಟಿಗೆ ಎಮ್ ಅಂತ ಕರೆಯೋಣ. ನೆಕ್ಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಎರಡನೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹೆಂಗೆ ಕಂಡುಹಿಡಿಯೋದು, ಈ ಎಮ್ ಮತ್ತು ಸೆಂಟರ್ ಆಫ್ ದ ಸರ್ಕಲ್ ಓಗೆ ಇಲ್ಲಿ ಒಂದು ಆರ್ಕ್ ಕಟ್ ಮಾಡೋಣ. ಎರಡನೇ ಆರ್ಕ್ ಕಟ್ ಮಾಡಿದಾಗ ನಿಮ್ಗೆ ಕಾಣಿಸುತ್ತೆ ಬಿ ಅಲ್ಲೇ ಆರ್ಕ್ ಬರುತ್ತೆ. ಸೊ ಇಲ್ಲಿ ಬಿ ಅಲ್ಲಿ ಆರ್ಕ್ ಬರದೇ ಇದ್ದರೆ ನಿಮ್ಮ ಕನ್ಸ್ಟ್ರಕ್ಷನ್ ತಪ್ಪಾಗೋಗುತ್ತೆ. ಸೊ ಈ ಎರಡನೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿ ಬಂತು ಆಯಿತಾ. ಇದಕ್ಕೆ ಹೆಸರು ಇ ಅಂತ ಕರೆಯೋಣ. ಸೊ ಎರಡನೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ದಿಸ್ ಸರ್ಕಲ್ ಇ ಅಂತ ಬರುತ್ತೆ. ಸೊ ನಮಗೆ ಬೇಕಾಗಿರೋ ಟ್ಯಾಂಜೆಂಟ್ಸ್ ಎ ಬಿ ಮತ್ತು ಎ ಬಿ ಎ ಇ ನಮಗೆ ಬೇಕಾಗಿರೋದು ಟ್ಯಾಂಜೆಂಟ್ಗಳು. ಸೊ ಇದು ಕ್ವೆಶ್ಚನ್ನು. ಇವಾಗ ತುಂಬ ಕಾಂಪ್ಲಿಕೇಟೆಡಾಗಿ ಕಾಣಿಸುತ್ತೆ, ಆದರೆ ಸ್ಟೆಪ್ ಬೈ ಸ್ಟೆಪ್ ತಿರ್ಗಾ ನೋಡೋಣ. ಫಸ್ಟು ಏನು ಮಾಡಿದ್ವಿ, ನಾವು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡಿದ್ವಿ. ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡೋದಾದಮೇಲೆ ನಾವೇನು ಮಾಡಬೇಕು, ಅದರದ್ದು ಆಲ್ಟಿಟ್ಯೂಡ್ ಕಂಡುಹಿಡಿಬೇಕು. ಆಲ್ಟಿಟ್ಯೂಡ್ ಕಂಡುಹಿಡಿಬೇಕು ಅಂದರೆ ಒಂದು ರೇಡಿಯಸ್ ತೊಗೊಂಬಿಟ್ಟು ಈ ಲೈನ್ ಮೇಲೆ 2 ಪಾಯಿಂಟ್ ಕಟ್ ಮಾಡಿ ಆ 2 ಪಾಯಿಂಟಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕಂಡುಹಿಡಿ. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಿದಾಗ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಮತ್ತು ಈ 2 ಪಾಯಿಂಟ್ನ ಜಾಯಿನ್ ಮಾಡಿದಾಗ ಇಲ್ಲಿ 90 ಡಿಗ್ರೀಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಬಂತು. ಸೊ ಇದು ನಮ್ಗೆ ಬೇಕಾಗಿರೋ ಇದು ಟ್ರಯಾಂಗಲ್ ಬಿ ಎ ಸಿ, ಮತ್ತು ಪಾಯಿಂಟ್ ಡಿ ಕಂಡು ಹಿಡಿದ್ವಿ ನಾವು. ಸೊ ಪಾಯಿಂಟ್ ಡಿ ಕಂಡು ಹಿಡಿದಾದ್ಮೇಲೆ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಬಿ ಸಿ ಡಿಗೆ ಒಂದು ಸರ್ಕಲ್ ಹಾಕಬೇಕು. ಆ ಸರ್ಕಲ್ ಹೆಂಗೆ ಹಾಕಬೇಕು, ಸರ್ಕಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಸರ್ಕಲ್ಗೆ ಈ ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ಗೆ 2 ಸೈಡ್ಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಬೇಕು. ಸೊ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಿಂಗೆ ಬರುತ್ತೆ, ಇನ್ನೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಿಂಗೆ ಬರುತ್ತೆ. ಸೊ ಈ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಮತ್ತು ಅದಾದಮೇಲೆ ಈ ಪಾಯಿಂಟ್ ಓ ಮತ್ತು ಅಥವಾ ಪಾಯಿಂಟ್ ಸಿ, ಪಾಯಿಂಟ್ ಡಿ, ಓ ಸಿ, ಓ ಬಿ, ಓ ಡಿ ಎಲ್ಲ ರೇಡಿಯಸ್ಗಳು ಎಲ್ಲ ಈಕ್ವಲ್ ಲೆಂತಾಗಿ ಆಗುತ್ತೆ. ಸೊ ಒಂದು ಸರ್ಕಲ್ ಡ್ರಾ ಮಾಡಿ ಆಯಿತಾ. ಸೊ ಈ ಸರ್ಕಲ್ ಡ್ರಾ ಮಾಡಾದಮೇಲೆ ಈ ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್ಸ್ ಕಂಡುಹಿಡಿಬೇಕು. ಸೊ ಅದಕ್ಕೆ ಎ ಓಗೆ ಜಾಯಿನ್ ಮಾಡಿ, ಎ ಓ ಜಾಯಿನ್ ಮಾಡಾದಮೇಲೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕಂಡುಹಿಡಿದಾದ್ಮೇಲೆ ಇಲ್ದು ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬರುತ್ತೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮತ್ತು ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಜಾಯಿನ್ ಮಾಡಿದಾಗ 2 ಟ್ಯಾಂಜೆಂಟ್ಗಳು ಬರುತ್ತೆ. ಸೊ ಇದೇ ಮಾಡಿದ್ದೀವಿ ಈ ಕ್ವೆಶ್ಚನಲ್ಲಿ. ಸೊ ಈ ಚಾಪ್ಟರ್ ಮುಗೀತು. ಇವಾಗ ಇದೇ ಲಾಸ್ಟ್ ಕ್ವೆಶ್ಚನ್ ಇತ್ತು ಚಾಪ್ಟರಲ್ಲಿ. ಈ ಚಾಪ್ಟರ್ ತುಂಬ ಸ್ಕೋರಿಂಗ್ ಚಾಪ್ಟರ್, ಯಾಕಂದರೆ ನಿಮ್ಮ ಕನ್ಸ್ಟ್ರಕ್ಷನ್ ಗೊತ್ತಿದ್ದರೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ ಮತ್ತು ಎಲ್ಲ ಮಾರ್ಕ್ಸ್ ಬರುತ್ತೆ. ನಿಮ್ಮ ಎಕ್ಸಾಮಲ್ಲಿ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಒಂದು ಬರೀಬೇಕು. ಅದು ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಥವಾ ನಿಮ್ಮ ಇದ್ದಿರೋ ಟೆಕ್ಸ್ಟ್ ಬುಕ್ಕಲ್ಲಿ ಆಗಲೇ ಇರುತ್ತೆ. ಸೊ ಅದನ್ನ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್ ಮಾಡಿ. ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂದರೆ ಈ ಕನ್ಸ್ಟ್ರಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ಅಂತ ಬರೀಬೇಕು ನೀವು. ನಾನು ಬರೀ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಆಯಿತಾ. ಸೊ ಈ ಚಾಪ್ಟರ್ನ ಸರಿಗೆ ಪ್ರಾಕ್ಟೀಸ್ ಮಾಡಿದೆ, ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಇವಾಗ ಈ ವಿಡಿಯೋ ಮುಗೀತು. ಏನಾರೋ ಡೌಟ್ಸ್ ಇದ್ದರೆ ನಮ್ಮ 3 ಥರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ 1, ಫೋನ್ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸಿ. ನಂಬರ್ 2, ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಹಾಕ್ಬೋದು. ನಂಬರ್ 3, ನಮ್ಮ ಇಮೇಲ್ ಐಡಿನೂ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನಿಂದ ಯಾವ್ದಾದ್ರು ಡೌಟ್ಸ್ ಇದ್ದರೆ ಇಮೇಲಲ್ಲೂ ಕಳಿಸ್ಬೋದು. ಯಾವ್ದಾದ್ರು ಫೋಟೋ ಇದ್ದರೆ ಅದರಲ್ಲೂ ಇಮೇಲ್ ಅಥವಾ ವಾಟ್ಸಾಪಲ್ಲಿ ಕಳಿಸ್ಬೋದು. ನಾವು ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು.